ನಮಸ್ಕಾರ ಗೆಳೆಯರೇ. ಇವತ್ತು ನಾವು ಬಂದಿದ್ದು ಎಲ್ಲಿ ಅಂತಂದರೆ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿದು. ಇದು ವಿಶೇಷ ಅಂತಂದರೆ ಮೈಸೂರಿಂದ 25 ಕಿಲೋಮೀಟರ್ ದೂರದಲ್ಲಿರುವಂಥ KRS ನಿಮಗೆಲ್ಲ ಗೊತ್ತೇ ಇದೆ. KRS ನೋಡಿ, ಇದೆ ಡ್ಯಾಮ್, KRS ಡ್ಯಾಮು. ಅದು ಹಿನ್ನೀರಲ್ಲಿ ಬಂದಿದ್ದೇವೆ. ಇದು KRS ಇರೋದು ಮಂಡ್ಯ ಜಿಲ್ಲೆಯಲ್ಲಿ ಬರ್ತದೆ. ಇದು ಮಂಡ್ಯ ಜಿಲ್ಲೆಯದೇ ಪಾಂಡವಪುರ ತಾಲೂಕು. ಇಲ್ಲಿ ಏನು ವಿಶೇಷ ಅಂತಂದರೆ KRS ಕಟ್ಟಿದಾಗ ಈ ಡ್ಯಾಮ್ನೊಳಗಡೆ ಒಂದು ಊರಿತ್ತು. ಏನಪ್ಪ ಅಂತಂದ್ರೆ ಕನ್ನಂಬಾಡಿ, ಗೊತ್ತು ನಿಮಗೆ. ಆ ಕನ್ನಂಬಾಡಿ ಅನ್ನೋಂಥದ್ದು ಊರು ಆ ಡ್ಯಾಮ್ನಲ್ಲಿ ಮುಳುಗಿ ಹೋಗ್ತದೆ. ಆ ಊರಿನಲ್ಲಿ ಒಂದು ದೇವಸ್ಥಾನ ಇತ್ತು. ಆ ದೇವಸ್ಥಾನ ಹೆಸರು ವೇಣುಗೋಪಾಲ ಸ್ವಾಮಿ ದೇವಾಲಯ. ಅದನ್ನು ಹೊಯ್ಸಳರು ಕಟ್ಟಿದಂಥದ್ದು 13ನೇ ಶತಮಾನದಲ್ಲಿ. ಹೊಯ್ಸಳರ ಅರಸರು ಹೊಯ್ಸಳ ಶೈಲಿಯಲ್ಲಿ ಕಟ್ಟಿದ ಅಧ್ಯಾತ್ಮವಾದ ದೇವಾಲಯ ಅಲ್ಲಿತ್ತು. ಎಲ್ಲಿ? ಕನ್ನಂಬಾಡಿ ಅನ್ನುವಂತಹ ಊರಲ್ಲಿತ್ತು. ಈ ಡ್ಯಾಮ್ ಕಟ್ಟಿದ ಮೇಲೆ ಆ ಕನ್ನಂಬಾಡಿಯಲ್ಲಿ ಮುಳುಗಿ ಹೋಗುತ್ತೆ. ಆ ಊರನ್ನು ಇಲ್ಲಿ ಈ ಕಡೆ ನೋಡಿ, ಇಲ್ಲಿ ಹೊಸ ಕನ್ನಂಬಾಡಿ ಅಂಥೇಳಿ ಇಲ್ಲಿ ಈ ಗ್ರಾಮಕ್ಕೆ ಸ್ಥಳಾಂತರ ಮಾಡ್ತಾರೆ. ಇದು ಹೊಸ ಕನ್ನಂಬಾಡಿ. ಯಾಕಂದರೆ ಹಳೆ ಕನ್ನಂಬಾಡಿ ಡ್ಯಾಮಲ್ಲಿ ಮುಳುಗೋಯ್ತು. ಹೊಸ ಕನ್ನಂಬಾಡಿ. ಆ ಹಳೆ ಕನ್ನಂಬಾಡಿಯಲ್ಲಿ ಇರುವಂತಹ ದೇವಾಲಯ ಇರ್ತದೆ, ವೇಣುಗೋಪಾಲ ಸ್ವಾಮಿ ದೇವಾಲಯ. ಅದನ್ನು ತಗೊಂಡು ಬಂದು ಇಲ್ಲಿ ಮರುಸ್ಥಾಪನೆ ಮಾಡ್ತಾರೆ. ಖೋಡೆ ಅನ್ನುವಂಥ ಒಂದು ಪ್ರತಿಷ್ಠಾನದವರು ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ದೇವಾಲಯವನ್ನು ಇಲ್ಲಿ ಅದರ ಮೂಲ ಸ್ವರೂಪಕ್ಕೆ ಧಕ್ಕೆ ಆಗದಂತೆ ಎಲ್ಲ ದೇವಾಲಯವನ್ನು ಇಲ್ಲಿ ಸ್ಥಳಾಂತರ ಮಾಡ್ತಾರೆ. ಇದು 2017ಕ್ಕೆ ಇಲ್ಲಿ ಬಂದು ಸ್ಥಾಪನೆ ಆಗ್ತದೆ. ಹಾಗಾಗಿ ಈ ದೇವಾಲಯ ಅಲ್ಲಿರುವಂಥ ವೇಣುಗೋಪಾಲ ಸ್ವಾಮಿಯ ಮೂಲ ಸ್ವರೂಪದಲ್ಲಿ ದೇವಾಲಯ ಇತ್ತು. ಒಂದು ವಿಶೇಷ ಅಂತಂದರೆ ಇದು 70 ವರ್ಷ ನೀರಲ್ಲಿ ಮುಳುಗಿ ಹೋಗಿತ್ತು. 70 ವರ್ಷದ ನಂತರ 2006ರಲ್ಲೇನು ಕಾಣ್ತದೆ. ಆನಂತರ ಸುಮಾರು 17ನೇ ಇಸ್ವಿಲಿ 2017ನೇ ಇಸ್ವಿಯಲ್ಲಿ ಇಲ್ಲಿಗೆ ಖೋಡೆ ಅನ್ನುವಂತಹ ಒಬ್ಬ ಮಹಾನ್ ವ್ಯಕ್ತಿ ಅವರ ಪ್ರತಿಷ್ಠಾನ ವತಿಯಿಂದ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದನ್ನು ಮರು ನಿರ್ಮಾಣ ಮಾಡಿದ್ದಾರೆ. ಅದನ್ನು ನೋಡಲಿಕ್ಕೆ ಬಂದಿದ್ದು. ನೋಡೋದು ಒಳಗಡೆ ಫೋನ್ ಅಲವಿಲ್ಲ. ನೋಡೋಣ, ನಿಮಗೆ ತೋರಿಸ್ತಾನೆ. ಅದ್ಭುತವಾದಂಥ ಲೊಕೇಶನ್ ಇದೆ. ಇದು ಟೋಟಲಿ ಹಿನ್ನೀರು ಪೂರ್ತಿ ಇದೆ. ಇದು ಪೂರ್ವಾಭಿಮುಖವಾಗಿರುವಂಥ ದೇವಾಲಯ ನೋಡಿ. ನೋಡಲಿಕ್ಕೆ ಪ್ರಶಾಂತವಾದ ವಾತಾವರಣ. ಇಲ್ಲಿ ಬೆಳ್ಳಂಬೆಳಗ್ಗೆ ಬರಬೇಕು ಅಥವಾ ಸಂಜೆ ಸೂರ್ಯಾಸ್ತದ ಸಮಯ ಬಂತಂತೂ ಅದ್ಭುತವಾದಂತಹ ಒಂದು ಲೊಕೇಶನ್ ಇಲ್ಲಿ ಕಾಣ್ಬೋದು. ನೋಡಿ, ಬಂದಂತೆ ಇಂಥ ಒಂದು ಗೋಪುರಗಳಿದ್ದಾವೆ ಮತ್ತು ಸುತ್ತಲೂ ರಕ್ಷಣಾ ಗೋಡೆ ಇದೆ. ಇಂಥ ಒಂದು ಗೋಪುರಗಳಿದ್ದಾವೆ. ಇದು ಎಂಟ್ರೆನ್ಸ್ನಲ್ಲಿ ಇದೆ. ಇಂಥ ಒಂದು ಗೋಪುರ ಎಂಟ್ರೆನ್ಸಲ್ಲಿದೆ. ವಿಶೇಷ ಅಂತಂದರೆ ನಿಮಗೆ ತೋರಿಸ್ತೀನಿ. ಮುಂದೆ ಹೋದಂತೆ ಇಲ್ಲಿ ಒಂದು ಹಂಪೆಯಲ್ಲಿ ಇರುವಂತಹ ಮಾದರಿಯ ಒಂದು ರಥ ಇಲ್ಲಿದೆ. ಅದನ್ನು ನಿಮಗೆ ತೋರಿಸ್ತೇನೆ. ಹಂಪೆಯಲ್ಲಿರುವಂಥ ಏಕಶಿಲಾ ರಥ ಇತ್ತಲ್ಲ, ಅಂತಹ ರಥ ಇಲ್ಲಿದೆ. ಅದು 50 ರೂಪಾಯಿ ನೋಟ್ನಲ್ಲಿ ಪ್ರಿಂಟ್ ಆದಂತಹ ರಥದ ಮಾದರಿ ಇಲ್ಲಿ ಮತ್ತೊಂದು ಮಾಡಿದ್ದಾರೆ. ಇದು ಎಂಟ್ರೆನ್ಸ್ ಗೇಟು. ನೋಡಿ, ಎಷ್ಟು ಸುಂದರವಾದಂಥ ವಾತಾವರಣ ಇದೆ ನೋಡಿ. ಅದ್ಭುತವಾದಂಥ ವಾತಾವರಣ. ಇದು ಪೂರ್ವ ದಿಕ್ಕು. ಹೀಗೆ ಇಲ್ಲಿಂದ ಪೂರ್ವಾಭಿಮುಖವಾಗಿ ನದಿಗೆ ಇದು ಆ ಕಾವೇರಿ ನದಿಯ ಒಂದು ಡ್ಯಾಮ್, ಕನ್ನಂಬಾಡಿ ಡ್ಯಾಮು. ಇದು ನೋಡಿ ಹೀಗೆ. ಇದು ಪ್ರವೇಶ. ವಿಕಾಸ್ ನೋಡಿ, ಪ್ರವೇಶ. ಹದಿನೇಳನೇ 13ನೇ ಶತಮಾನದಲ್ಲಿ ನಿರ್ಮಾಣವಾದಂಥ ದೇವಾಲಯ ಇದು. ಇದು ನೋಡಿ, ನಿಮಗೆ ತೋರಿಸ್ಬೇಕಾದದ್ದು ಇದು ಹಂಪೆಯಲ್ಲಿ ಇದ್ದಂತಹ ರಥದ ಶಿಲಾರಥದ ಅದೇ ಪ್ರಕಾರದಲ್ಲಿದೆ. ಯಥಾವತ್ ನಕಲು ಅಂತ ಹೇಳ್ಬೋದು ನಾವು. ಇದೇ ರೀತಿ ಇದೆ ಅಲ್ಲಿ. ಹಂಪೆಯ ಏಕಶಿಲಾ ರಥದ ಮಾದರಿಯಲ್ಲಿಯೇ ಇದು ಕಾಣಿಸ್ತಾ ಇದೆ. ಸೇಮ್ ಹಾಗೇ ಇದೆ ನೋಡಿ, ಏನು ವ್ಯತ್ಯಾಸ ಇಲ್ಲ. ಅಲ್ಲಿಯೂ ಕೂಡ ಹೀಗೆ 2 ಜೋಡಿ ಆನೆಗಳಿದ್ದಾವೆ. ಇಲ್ಲಿಯೂ ಕೂಡ ಹಾಗೆ ಇದೆ. ಇದರ ಚಿತ್ರವನ್ನು ನೀವು 50 ರೂಪಾಯಿ ನೋಟ್ನಲ್ಲಿ ನೋಡ್ಬೋದು. 50 ರೂಪಾಯಿಯ ನೋಟಿನ ಮೇಲೆ ಈ ರಥದ ಚಿತ್ರ ಕಾಣ್ತದೆ.
ನೋಡಿ ಇದು ಮತ್ತು ದೇವಾಲಯದ ಆವಾರ ಗೋಡೆ, ರಕ್ಷಣಾ ಗೋಡೆ. ಈ ಕಡೆ ಮತ್ತೆ ಪೂರ್ತಿ ಒಂದು ಗಾರ್ಡನ್ ಟೈಪ್ ಮಾಡಿದ್ದಾರೆ. ಮತ್ತು ಆಚೆ ಕಾಣ್ತಾ ಇರೋದು, ಆ ಕಡೆ ಎಲ್ಲ ಕಾಣ್ತಾ ಇರೋದು ಹಿನ್ನೀರು, ಕನ್ನಂಬಾಡಿ ಅಣೆಕಟ್ಟೆಯ ಹಿನ್ನೀರು. ಬಹಳ ವಿಶಾಲವಾಗಿ ಕಾಣ್ತಾ ಇದೆ, ಸಮುದ್ರ ಉಪಾದಿಯಲ್ಲಿ ಕಾಣ್ತಾ ಇದೆ ನೋಡಿ. ಆ ಕಡೆ ಎಲ್ಲ ಪೂರ್ತಿ ನೀರು ಕಾಣ್ತಾ ಇದೆ ಅಲ್ಲೆಲ್ಲ. ಇದು ಗೋಡೆ, ಆವಾರ ಗೋಡೆ. ಇದು ಏಕಶಿಲಾ ರಥ. ನೋಡೋಣ ಒಳಗಡೆ ಫೋನ್ ಅಲಾವ್ ಇದೆಯೋ ಗೊತ್ತಿಲ್ಲ, ಅಲಾವ್ ಇದ್ದರೆ ತೋರಿಸ್ತೇನೆ. ಭಾಳ ಸುಂದರವಾಗಿ ಮಾಡಿದ್ದಾರೆ. ನೋಡಿ